ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಖರ್ಜೂರದ ಬರ್ಫಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಖರ್ಜೂರದ ಬರ್ಫಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಖರ್ಜೂರ ಇಟ್ಕೊಂಡಿದ್ದೀನಿ ನೋಡಿ. ಖರ್ಜೂರದ ಬರ್ಫಿಗೋಸ್ಕರ ನಾನು ಸೀಡ್ಸ್ ಇರೋ ಖರ್ಜೂರನೇ ತೊಗೊಂಡಿದ್ದೀನಿ. ಖರ್ಜೂರದ ಸೀಸನ್ನಲ್ಲಿ ತುಂಬ ಕಡಿಮೆ ರೇಟಿಗೆ ಖರ್ಜೂರ ಸಿಗುತ್ತೆ. ಆವಾಗ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಸೀಡ್ಸ್ ಎಲ್ಲ ತೆಕ್ಕೊಂಡಿದ್ದೀನಿ ನೋಡಿ. ನಾವೀಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೀವು ಒಂದೇ ಸಲ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ 2 ಸಲ ಕೂಡ ನೀವು ಇದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೋದು. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಸಲ ಹಾಕಿದ್ಮೇಲೆ 1-2 ಸಲ ಸುತ್ತಿದ್ಮೇಲೆ ಈ ರೀತಿ ಮತ್ತೆ ಮಾಡಿಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು. ಇದೇ ರೀತಿ ಒಂದು 4-5 ಸಲ ನಾವು ಮಾಡಬೇಕಾಗತ್ತೆ. ನಾನು 2 ಸಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದ್ದಂತಹ ಖರ್ಜೂರನ 2 ಸಲ ಹಾಕ್ಕೊಂಡಿದ್ದೀನಿ. ಆವಾಗ ಬೇಗ ಇದು ನುಣ್ಣಗಾಗಿಬಿಡತ್ತೆ. ತುಂಬ ಏನು ನುಣ್ಣಗೆ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಇಷ್ಟಾದರೆ ಸಾಕಾಗತ್ತೆ. ಇದಾದ ನಂತರ ನಾನು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಬಾದಾಮಿ 3 ಟೇಬಲ್ ಸ್ಪೂನು, ಗೋಡಂಬಿ 3 ಟೇಬಲ್ ಸ್ಪೂನು ಹಾಗೂ 1 ಟೇಬಲ್ ಸ್ಪೂನಷ್ಟು ಕರ್ಬೂಜದ ಬೀಜ ತೊಗೊಂಡಿದ್ದೀನಿ. ಬಾದಾಮಿನ 3 ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾದಾಮಿನ, ಗೋಡಂಬಿ ಕೂಡ ಒಂದು 4-5 ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಪಿಸ್ತಾ ಕೂಡ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ. ಗಸಗಸೆ 1.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಗಸಗಸೆನ ಹುರ್ಕೊಳ್ಳೋಣ ಬನ್ನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಿಡಿಯೋ ತನಕ, ತೀರಾ ಕಪ್ಪಗೆಲ್ಲ ಮಾಡ್ಕೋಬಾರ್ದು, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಬೇಗ ಆಗುತ್ತೆ ಇದು. ಇವಾಗಿದು ಆಗಿದೆ, ಸ್ವಲ್ಪ ಪಟ ಸಿಡಿತಾ ಇದೆ. ಇದನ್ನು ತೆಗೆದಿಟ್ಕೊಳ್ತೀನಿ ನಾನು ಒಂದು ಬಟ್ಲಿಗೆ. ಅದೇ ಬಾಣಲೆಗೆ ನಾನು ಇವಾಗ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ಹಾಗೂ ಕುಂಬಳ ಬೀಜ ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ತುಪ್ಪದ ಜೊತೆ ಹುರ್ಕೋಬೇಕು. ತುಂಬ ಕಪ್ಪಗೆಲ್ಲ ಮಾಡ್ಕೋಬೇಡಿ, ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ಒಂದು ಚೂರು ಕೆಂಬಣ್ಣ ಬರೋವರೆಗೆ ಹುರ್ಕೊಂಡ್ರೆ ಆಗತ್ತೆ. ಇವಾಗ ನೋಡಿ ಇದು ಹುರಿತಾ ಇದ್ದೀನಿ. ರೋಸ್ಟೆಡ್ ಪಿಸ್ತಾ ತೊಗೊಂಡಿದ್ದೀನಿ. ರೋಸ್ಟೆಡ್ ಇಲ್ಲ ಅಂದರೆ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಪಿಸ್ತಾ ಕೂಡ ಸಾಕು, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಕುಂಬಳ ಬೀಜ ಎಲ್ಲ ದಪ್ಪ ಆಗಿದೆ ನೋಡಿ. ಇವಾಗ ಇದನ್ನು ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲೆಗೆ ನಾನು ಒಂದು 2 ಟೇಬಲ್ ಸ್ಪೂನಿನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಖರ್ಜೂರದ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರದ ಪೇಸ್ಟ್ ಹಾಕ್ಕೊಂಡು ಕ್ಲೀನಾಗಿ ತುಪ್ಪದಲ್ಲಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಇದನ್ನು ತುಪ್ಪದ ಜೊತೆ ಇದು ಕ್ಲೀನಾಗಿ ಬೆರೆತು ಹೋಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಉರಿಯೆಲ್ಲ. ಈ ಖರ್ಜೂರ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಕಬ್ಬಿಣದ ಅಂಶ ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಸೇರುತ್ತೆ. ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರೋರಿಗಂತೂ ಈ ಖರ್ಜೂರ ಡೈಲಿ ತಿಂತಾಯಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಖರ್ಜೂರನ ಡೈಲಿ ಉಪಯೋಗಿಸೋದು ತುಂಬ ಒಳ್ಳೆಯದು. ಮಲಬದ್ಧತೆ ಇರೋರಿಗೂ ಕೂಡ ಖರ್ಜೂರ ತುಂಬ ಒಳ್ಳೆಯದು. ನೋಡಿ, ತುಪ್ಪನೆಲ್ಲ ಹೀರ್ಕೊಂಡ್ಬಿಡ್ತು ಖರ್ಜೂರದ ಪೇಸ್ಟು. ತಳ ಎಲ್ಲ ಕ್ಲೀನಾಗಿ ಬಿಡ್ತು ನೋಡಿ. ಇಷ್ಟರವರೆಗೆ ನಾವು ಕ್ಲೀನಾಗಿ ರೀತಿ ಕೈ ಆಡಿಸ್ಕೋಬೇಕಾಗತ್ತೆ. ಖರ್ಜೂರದ ಬರ್ಫಿಗೆ ಯಾವುದೇ ತರಹದ ನಾವು ಬೆಲ್ಲ ಆಗಲಿ ಅಥವಾ ಶುಗರ್ ಆಗಲಿ ಏನೂ ಹಾಕೋ ಆಗಿಲ್ಲ. ಖರ್ಜೂರದಲ್ಲೇ ಸಿಹಿ ಅಂಶ ಜಾಸ್ತಿ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ ಜೊತೆ ಎಲ್ಲ ಖರ್ಜೂರ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ನೋಡಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಆಯಿತು. ಎಲ್ಲ ತಳ ಹೇಗೆ ಬಿಡ್ತಾಯಿದೆ ನೋಡಿ, ಕ್ಲೀನಾಗಿ ಆಗಿದೆ. ಇವಾಗ ಇದು ಪಿಸ್ತಾನ ನಾನಿವಾಗ ಹಾಕ್ಕೊಂಡಿಲ್ಲ, ಕೊನೆಯಲ್ಲಿ ಅದನ್ನು ಉಪಯೋಗಿಸ್ತೀನಿ. ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೋಬೇಕು. ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀವಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೊಂಡ್ರೆ ಸಾಕು.
ಇವಾಗಿದು ಆಗಿದೆ. ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಂದು ಉಂಡೆ ಥರ ಬಂದಿದೆ ನೋಡಿ. ಈ ರೀತಿ ಉಂಡೆ ಥರ ಬರೋ ತನಕ ನಾವು ಇದನ್ನು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನಾನಿವಾಗ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಅಗಲ ಮಾಡಿ ಬಿಟ್ಟಿದ್ದೀನಿ. ತಣ್ಣಗಾಗಬೇಕು ಇದು, ಸ್ವಲ್ಪ ಕೈಗೆ ಬೆಚ್ಚಗಿರೋ ತನಕ ತಣ್ಣಗಾಗಬೇಕು. ಇವಾಗ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ. ಕೈಗೆ ನಾವು ಮುಟ್ಟಿದ್ರೂ ಕೂಡ ಸುಡುತ್ತೆ ಅನ್ನೋ ಅನುಭವ ಇಲ್ಲ. ಇವಾಗ ಇದನ್ನು ನಾನು 2 ಭಾಗಗಳಾಗಿ ಮಾಡಿದ್ದೀನಿ ನೋಡಿ. ಒಂದೊಂದು ಭಾಗನೂ ಈ ರೀತಿ ನಾನು ಉದ್ದುದ್ದವಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಕ್ಲೀನಾಗೆಲ್ಲ ರೋಲ್ ಮಾಡ್ಕೋಬೇಕು. ಇದನ್ನು ಹೀಗೆ ಕೈಲಿ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಇಟ್ಕೊಂಡ್ಬಿಟ್ಟು ಪ್ಲೇಟ್ ಮೇಲೂ ಕೂಡ ನಾವು ಈ ರೀತಿ ಮಾಡಿದ್ರೆ ಅದು ನೀಟಾಗುತ್ತೆ ನೋಡಿ. ಈ ರೀತಿ 2 ರೋಲ್ನು ಈ ರೀತಿ ಮಾಡಿಕೊಂಡು ಇಟ್ಕೊಂಡಿನಿ. ಸ್ವಲ್ಪ ಕೆಳಗೆ ಬೇಕಾದ್ರೆ ತುಪ್ಪ ಹಚ್ಕೊಂಡು ಮಾಡ್ಕೊಂಡ್ರಿ, ತುಪ್ಪ ಹಚ್ಕೊಂಡ್ರೆ ಸ್ವಲ್ಪ ಜಾರುತ್ತೆ ಅಂದ್ಬಿಟ್ಟು ನಾನು ಹಾಗೆ ರೋಲ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ರೋಲ್ 2 ಕೂಡ ರೆಡಿಯಾಗಿದೆ. ಗಸಗಸೆನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ. ನಾನು ಈ ರೀತಿ ಕ್ಲೀನಾಗಿರೋ ಜಾಗದಲ್ಲಿ ಈ ರೀತಿ ಗಸಗಸೆ ಉದುರಿಸ್ಕೋಬೇಕು. ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ರೋಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಇದ್ರ ಮೇಲೆ ನಾನು ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪಿಸ್ತಾ ಉದುರಿಸ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ. ಇವಾಗ ಒಂದು ರೋಲ್ ತೊಗೊಂಡ್ಬಿಟ್ಟು ನೋಡಿ ಈ ಕಡೆಯಿಂದ ಈ ರೀತಿ ನಿಧಾನವಾಗಿ ರೋಲ್ ಮಾಡ್ಕೊಳ್ತಾ ಬರಬೇಕು. ಗಸಗಸೆ ಹಾಗೂ ಪಿಸ್ತಾದ ಮೇಲೆ ಇದನ್ನು ರೋಲ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ನಿಧಾನವಾಗಿ ಕ್ಲೀನಾಗಿ ಎಲ್ಲ ಮೆತ್ಕೋಬೇಕು. ಇದಕ್ಕೆ ಗಸಗಸೆ ಪಿಸ್ತಾ ಎಲ್ಲ ಕ್ಲೀನಾಗಿ ಮೆತ್ಕೋಬೇಕು. ಆ ರೀತಿ ನಾವು ರೋಲ್ನ ಮಾಡ್ಕೋಬೇಕು ನೋಡಿ. ಪಿಸ್ತಾ ಕೂಡ ಎಷ್ಟು ಚೆನ್ನಾಗಿ ಮೆತ್ಕೊಳ್ತಲ್ವ. ಈ ರೀತಿಯಾಗಿ ಕ್ಲೀನಾಗೆಲ್ಲ ರೋಲ್ ಮಾಡ್ಕೋಬೇಕು. ಇವಾಗ ಒಂದಾಯಿತು, ಇನ್ನೊಂದು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಸ್ವಲ್ಪ ಹೀಗೆ ಹತ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ರೋಲನ್ನು ಈ ರೀತಿ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನು ಕೂಡ ಹೀಗೆ ನಿಧಾನವಾಗಿ ರೋಲ್ ಮಾಡಿಬಿಟ್ರೆ ಆಯಿತು. ಎಲ್ಲ ಮೆತ್ಕೊಂಡ್ಬಿಡತ್ತೆ ಗಸಗಸೆ ಹಾಗೂ ಪಿಸ್ತಾ ಎಲ್ಲ. ಇದನ್ನು ನಾವು ಬೇಕ್ರಿಲೆಲ್ಲ ತೊಗೊಳಕ್ಕೆ ಹೋದರೆ ಹೊರಗಡೆ ಎಲ್ಲ ಸ್ವೀಟ್ ಸ್ಟಾಲಲ್ಲೆಲ್ಲ ತುಂಬ ರೇಟ್ ಇರುತ್ತೆ. ನಾವೇ ಮನೆಯಲ್ಲಿ ಸುಲಭವಾಗಿ ಕಡಿಮೆ ಬೆಲೆಯಲ್ಲಿ ಇದನ್ನು ಮಾಡ್ಕೋಬೋದು. ಈಗೆಲ್ಲ ಆಯಿತು, 2 ರೋಲ್ ಕೂಡ ರೆಡಿಯಾಗಿದೆ. ಒಂದು ಬಟರ್ ಪೇಪರ್ ಆಗಲಿ, ಇಲ್ಲಾಂದರೆ ಈ ರೀತಿ ಪೇಪರ್ ಶೀಟ್ ಸಿಗುತ್ತೆ, ನಾವು ಹೋಳಿಗೆ ಎಲ್ಲ ತಡ್ತೀವಲ್ವ ಆ ಥರದ್ದು, ಅದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಿಧಾನವಾಗಿ ಈ ರೋಲ್ನ ಇಟ್ಬಿಟ್ಟು, ನಾವು ಖರ್ಜೂರದ ರೋಲ್ ಮಾಡಿದ್ದೀವಲ್ಲ ಅದನ್ನು ಇಟ್ಬಿಟ್ಟು ನಿಧಾನವಾಗಿ ಈ ರೀತಿ ಸುತ್ತಬೇಕು. ಗಟ್ಟಿಯಾಗಿ ಸುತ್ಕೋಬೇಕು, ನಿಧಾನವಾಗಿ ಗಟ್ಟಿಯಾಗಿ ಸುತ್ಕೋಬೇಕು. ಎರಡನ್ನೂ ಕೂಡ ನಾವು ಅದೇ ರೀತಿ ರೋಲ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಇಟ್ಕೊಂಡು ನೋಡಿ, ಬಟರ್ ಶೀಟ್ ಇಲ್ಲದಿದ್ದರೆ ಹೋಳಿಗೆ ತಡ್ತೀವಲ್ಲ ಆ ರೀತಿ ಪೇಪರ್ ಸಿಗತ್ತೆ, ಆ ರೀತಿ ನೋಡಿ ಈ ಥರ ನಿಧಾನವಾಗಿ ಈ ರೀತಿ ಸುತ್ಕೊಂಡು ಹೋಗಬೇಕು. ಗಟ್ಟಿಯಾಗಿ ಆದಷ್ಟು ಸುತ್ಕೊಂಡು ಹೋಗ್ಬೇಕು ಈ ರೀತಿ ನಿಧಾನವಾಗಿ. ಈ ಥರ ಎಲ್ಲ ಫೋಲ್ಡ್ ಮಾಡಿಬಿಟ್ಟು 2 ರೆಡಿಯಾಗಿದೆ ನೋಡಿ. ಇವಾಗ ಇದನ್ನು ಹಾಗೆ ಬೇಕಾದ್ರೂ ಹೊರಗೆ ತಣ್ಣಗಾಗೋದಕ್ಕೆ ಬಿಡ್ಬೋದು. ಇಲ್ಲಾಂದರೆ ಬೇಗ ನಮಗೆ ತಣ್ಣಗಾಗಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟರಾಯ್ತು, ಸಿಟ್ಟಾಗುತ್ತೆ ಬೇಗ. ಫ್ರಿಜ್ಜಲ್ಲಿ ಒಂದು 2ರಿಂದ 3 ಗಂಟೆ ಟೈಮು ಇಟ್ಟರೆ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು, ಒಂದು 2 ಗಂಟೆಗಳ ಕಾಲ ಇಟ್ಟಿದ್ದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ. ಪಿಸ್ತಾ ಎಲ್ಲ ಎಷ್ಟು ಚೆನ್ನಾಗಿ ಮೆತ್ಕೊಂಡಿದೆ ಅಂದರೆ ಇದಕ್ಕೆ ನೋಡಿ, ಅಷ್ಟು ಚೆನ್ನಾಗಿ ಪಿಸ್ತಾ ಗಸಗಸೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ನಾವು ಕಟ್ ಮಾಡ್ಕೋಬೋದು. ನೀಟಾಗಿ ನಿಧಾನವಾಗಿ ಕಟ್ ಮಾಡಬೇಕು. ನೋಡಿ ಇಷ್ಟಿಷ್ಟು ನೀವು ಕಟ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗಲ ಇದನ್ನು ಕಟ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ಸ್ವೀಟು ತಿನ್ನೋ ಹಾಗಿರಲ್ಲ ಡಯಟ್ ಮಾಡೋರೆಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಖರ್ಜೂರದ ಒಳಗೆ ಅಲ್ವಾ. ನೀವು ಯಾವ ರೀತಿ ಖರ್ಜೂರ ಬೇಕಾದರೂ ತೊಗೋಬೋದು. ಸೀಡ್ಲೆಸ್ ಇರುತ್ತಲ್ಲ ಅದನ್ನು ಬೇಕಾದ್ರೂ ತೊಗೋಬೋದು. ಯಾವ ಥರ ಬೇಕಾದರೂ ನೀವು ಖರ್ಜೂರ ತೊಗೊಂಡು ಮಾಡ್ಕೋಬೋದು.
ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಖರ್ಜೂರದ ಬರ್ಫಿ. ತಿನ್ನೋದಕ್ಕೆ ಕೂಡ ಇಷ್ಟೇ ಚೆನ್ನಾಗಿರುತ್ತೆ ಖರ್ಜೂರದ ಬರ್ಫಿ. ನಾವು ಖರ್ಜೂರದ ಬರ್ಫಿಗೆ ಬೆಲ್ಲ ಆಗಲಿ ಅಥವಾ ಸಕ್ಕರೆ ಆಗಲಿ ಏನನ್ನು ಕೂಡ ಬಳಸಿಲ್ಲ. ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಯಾವುದನ್ನು ಕೂಡ ಬಳಸಿಲ್ಲ. ಎಲ್ಲ ಹೆಲ್ತ್ಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸಾಮಗ್ರಿಗಳನ್ನೇ ಇದರಲ್ಲಿ ಬಳಸಿ ಮಾಡಿರೋದು. ಹೆಲ್ತ್ ಬಗ್ಗೆ ಹೇಳೋದಾದರೆ ಖರ್ಜೂರ ತುಂಬ ಒಳ್ಳೆಯದು. ಎಲ್ಲ ಆರೋಗ್ಯಕರವಾದ ಸಾಮಗ್ರಿಗಳನ್ನೇ ಬಳಸಿ ಈ ಖರ್ಜೂರದ ಬರ್ಫಿಯನ್ನು ಮಾಡಿರೋದು. ಖಂಡಿತವಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP ಪ್ರಾಬ್ಲಮ್ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯದು. ಹಾರ್ಟ್ ಪ್ರಾಬ್ಲಮ್ಗೆ ಎಲ್ಲ ಖರ್ಜೂರ ತುಂಬಾ ಒಳ್ಳೆಯದು. ಖಂಡಿತವಾಗಿ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನೋದೇ ಇಲ್ಲ. ಈ ರೀತಿ ಎಲ್ಲ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ನಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವ, ದೊಡ್ಡವ್ರಿಗೂ ಕೂಡ. ನಿಮಗೆಲ್ಲ ಈ ಖರ್ಜೂರದ ಬರ್ಫಿಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.